ಇನ್ನು ಹಾಸನದಲ್ಲಿ ಸರಣಿ ಹೃದಯಾಘಾತ ಆಗ್ತಾ ಇದೆಯಲ್ಲ, ತನಿಖೆಯ ಪ್ರಕ್ರಿಯೆ ಬಗ್ಗೆ ಇಂದು ತಜ್ಞರು ಸಭೆಯನ್ನು ನಡೆಸ್ತಾರೆ. ಸರ್ಕಾರಕ್ಕೆ 10ನೇ ತಾರೀಕು ವರದಿ ಸಲ್ಲಿಕೆ ಆಗಬೇಕು. ಸರ್ಕಾರ ಕೊಟ್ಟಿರೋ ಡೆಡ್ಲೈನ್ ಅದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಜ್ಞರೆಲ್ಲರೂ ಕೂಡ ಸಭೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಹಾಸನ ಜಿಲ್ಲೆಯಲ್ಲೇ ಈ ರೀತಿ ಇಷ್ಟೊಂದು ಸಾವು, 40 ಸಾವಾಗಿದೆ ಇಲ್ಲಿ ತನಕ ಅಂತ. 40 ಸಾವುಗಳಾಗಿರೋದಕ್ಕೆ ಕಾರಣ ಏನು? ಎಲ್ಲವೂ ಹೃದಯಾಘಾತ ಆಗಿರೋದಕ್ಕೆ ಕಾರಣ ಏನು? ಆ ಹಾಸನ ನೆಲದಲ್ಲಿ ಏನಾದರೂ ದೋಷ ಇದೆಯಾ ಅಂತ ತಿಳ್ಕೊಬೇಕಲ್ಲ. ಅದಕ್ಕೋಸ್ಕರ ಈಗ ತಜ್ಞರೆಲ್ಲರೂ ಕೂಡ ಇವತ್ತು ಸಭೆಯನ್ನು ಮಾಡ್ತಾರೆ. ನಿನ್ನೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ನಡೆದಿತ್ತು. ಮುಂದಿನ ಕ್ರಮಗಳೇನೇನು ಅಂತಕ್ಕಂಥದ್ರ ಬಗ್ಗೆ ಆ ಸಭೆಯಲ್ಲಿ ಚರ್ಚೆ ಆಯಿತು. ಬಟ್ ಹಾಸನ ವಿಚಾರಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಅವರ ನೇತೃತ್ವದಲ್ಲಿ ಮೊನ್ನೆ ಒಂದು ಸಭೆ ನಡೀತು. ಸಭೆ ನಡೆದ್ಬಿಟ್ಟು ಅವರು ಕೂಡ ಗೈಡ್ಲೈನ್ಸ್ ಕೊಟ್ಟಿದ್ದರು. ನನಗೆ ರೀಸನ್ಸ್ ಬೇಕು, ಪ್ರತಿಯೊಬ್ಬರದ್ದು ರೀಸನ್ಸ್ ಬೇಕು, ಏನು ಎತ್ತ ಅಂತ ಇಂಡಿವಿಜುವಲ್ ಕೇಸ್ ಸ್ಟಡಿ ಕೊಡಿ ಅಂತೆಲ್ಲ ಕೇಳಿದರು. ಸೊ ಹಾಗಾಗಿ ಅದೆಲ್ಲ ಸಿಗುತ್ತೆ, ದೊಡ್ಡ ವಿಚಾರ ಏನಲ್ಲ ಪ್ರತಿಯೊಬ್ಬರದ್ದು ಕೂಡ. ಇವತ್ತು ಆಮೇಲೆ ಮುಂಚೆನೆ ಡಿಕ್ಲೇರ್ ಮಾಡಿಬಿಡ್ಬೇಡಿ, ನೀವು ಆಸ್ಪತ್ರೆಗೆ ಬಂದ ತಕ್ಷಣನೇ ವೈದ್ಯರು ಫಸ್ಟ್ PM ರಿಪೋರ್ಟ್ ಮಾಡಿಸಿ ಅಂತೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ನಿನ್ನೆ ಒಂದು ಆರೋಗ್ಯ ಸಚಿವರ ನೇತೃತ್ವದ ಸಭೆ ಮುಗಿತ್ತು. ಬಟ್ ಇವತ್ತು ಈ ಎಕ್ಸ್ಪರ್ಟ್ಸ್ ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಸಭೆ ಮಾಡ್ತಾ ಇರ್ತಕ್ಕಂಥದ್ರ ಮಹತ್ವ ಏನು ನಿರೀಕ್ಷೆ ಮಾಡ್ಬೋದು ಇವತ್ತಿನ ಸಭೆಯಲ್ಲಿ ಅಂತ? ಅರವಿಂದ್, ಇವತ್ತಿನ ಸಭೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ, ಹಾಸನ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಆ ತನಿಖೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ಕೇವಲ 2 ದಿನಗಳಷ್ಟೇ ಬಾಕಿ ಇರತಕ್ಕಂಥದ್ದು. ಈಗಾಗಲೇ ಯಾವ ರೀತಿ ತನಿಖೆ ಆಗಿದೆ, ಏನಾಗಿದೆ ಅಂತೇಳಿ ಅಲ್ಲಿನ DHO ಮತ್ತು ಕೆಲವೊಂದಿಷ್ಟು ಅಧಿಕಾರಿಗಳಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷರು ಮಾಹಿತಿಯನ್ನು ಪಡೆದುಕೊಳ್ತಾರೆ. ರಿಪೋರ್ಟ್ ಸಿದ್ಧತೆಯನ್ನು ಮಾಡಿ ಅಂತೇಳಿ ಇವತ್ತು ಒಂದಿಷ್ಟು ಸಿದ್ಧತೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ಕೊಡುವಂಥದ್ದು. ಇವತ್ತೆಲ್ಲವೂ ಕೂಡ ರಿಪೋರ್ಟನ್ನು ಸಿದ್ಧತೆ ಮಾಡಿ 10ನೇ ತಾರೀಕು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಯಾಕೆ ಹಾಸನದಲ್ಲಿ ಹೃದಯಾಘಾತಗಳು ಆಗ್ತಾ ಇದೆ ಅನ್ನೋದನ್ನು ಈಗಾಗಲೇ ಈ ಡೆತ್ ಆಗಿದಂಥ ಮನೆಗಳಿಗೆ ತೆರಳಿ ಒಂದಿಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿರುವಂಥದ್ದು, ರಿಪೋರ್ಟ್ಗಳನ್ನು ಕಲೆಕ್ಟ್ ಮಾಡಿರುವಂಥದ್ದು. ಈ ಸೈಲೆಂಟ್ ಡೆತ್ಗೆ ಏನು ಕಾರಣ ಅನ್ನುವಂಥದ್ದನ್ನು ಸರ್ಕಾರ ಮಾಹಿತಿಯನ್ನು ಕೊಡುತ್ತಾ ಇಲ್ವಾ? ಅದೇ ಸರ್ಟಿಫಿಕೇಟು, ಮೆಡಿಕಲ್ ರಿಪೋರ್ಟ್ಗಳನ್ನ ಇಟ್ಟು ವಯಸ್ಸಾಗಿತ್ತು, ಬೇರೆ ಬೇರೆ ಕಾಯಿಲೆ ಇತ್ತು ಅನ್ನುವಂಥ ರೀಸನನ್ನು ಕೊಡುತ್ತಾ ಅನ್ನುವಂಥದ್ದು ಜನರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೈಲೆಂಟ್ ಡೆತ್ಗೆ ಏನು ಕಾರಣ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ಜನರು ಕಾಯ್ತಾ ಇರುವಂಥದ್ದು. ಈ ಹಿಂದೆನೂ ಹೃದಯಾಘಾತಗಳಾಗ್ತಾ ಇದ್ವು, ಈಗಲೂ ಕೂಡ ಹೃದಯಾಘಾತ ಆಗ್ತಾ ಇದೆ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಈಗ ಸಡನ್ನಾಗಿ ಸೈಲೆಂಟಾಗಿ ಡೆತ್ ಆಗ್ಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಉತ್ತರ ಬೇಕಾಗುತ್ತೆ. ಹಾಗಾಗಿ ಇವತ್ತು ತಜ್ಞರೊಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ವರದಿಯನ್ನು ಸಿದ್ಧತೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸೋದ್ರ ಬಗ್ಗೆ ಇವತ್ತೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಚರ್ಚೆ ಆಗಿ 10ನೇ ತಾರೀಕು ವರದಿಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದು ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ.